ತಮಿಳ್ನಾಡು ಹತ್ರ. ಸರಿ, ಯಾರಪ್ಪ ಬರೋ ಜಾಸ್ತಿ ಹೇಳ್ಕೊಬೇಡ, ಕೇಳಲ್ಲ. ತುಂಬ ಅತಿಯಾಗಿ ಹೇಳ್ಕೊಬೇಡ, ಸಾಕು. ತುಂಬ ಅತಿಯಾಗಿ ಹೇಳ್ಕೋದ್ರೆ ಎಷ್ಟು ದಿನ ಹುಷಾರಾಗುತ್ತೆ, ಯಾವ ಮಕ್ಕಳಾಗ್ತವೆ ಕೇಳ್ತಾರೆ. ಜಾಸ್ತಿ ಅತಿಯಾಗಿ ಹೇಳ್ಕೊಬೇಡ. ನಡ್ರಿ ದೇವಸ್ಥಾನ ನಡ್ರಿ ಅಷ್ಟೇ. ಭಾಗವತ ಬಂದರೆ ಬೆಳಿಗ್ಗೆ ಒಂದು ಕಸ ಹೊಡೆದರೆ ಸನ್ಮಾನ ಅಂತ ಮಾಡಲ್ಲ. ನಿಮ್ಮ ಕೈ ಇದ್ರೆ ಒಂದ್ಸರಿ ಕ್ಲಾಸ್ ಹಾಕೊಡಿ. ಇದು ಕಸ ಹೊಡೆದಿದ್ದಕ್ಕಲ್ಲ, ತಾಯಿ ಸೇವೆ ಮಾಡಿದ್ದಕ್ಕೆ. ಹೌದಾ? ಇದು ಅವಳಿಗೆ ಕೊಟ್ಬಿಡಿ ಸರಿ ನಮಗ. ಇಬ್ಬರು ಹುಡ್ಕೊಳ್ರಿ. ಇದು ಹಬ್ಬದ ದಿವಸ ವಾರ ದಿವಸ ಹುಡ್ಕೋಬೋದು. ವಿಶೇಷವಾದ ದಿವಸ ಹುಡ್ಕೊಳ್ಳಿ, ಡೇಟಲ್ಲಿ ಹುಡ್ಕೊಬಿಡಿ. ಎತ್ತಿಕೊಳ್ಳಿ, ತಾಯಿ ಸೇವೆ ಮಾಡಿದ್ರಿ ಮಾತ್ರ. ಆಗ ನೋಡಿ, ಇದೇ ಫಸ್ಟ್ ಬಂದೀನಿ, ನಂಗೆ ಏನು ಗೊತ್ತಿಲ್ಲ, ನಾನು ಎಲ್ಲ ಕಡೆ ಹೋಗ್ಬಂದೀನಿ ಅಂದ್ರೆ ಬರಬೇಡ್ರಿ. ವೇಸ್ಟ್ ನೀವು ಬರೋದು. ಇದೇ ಫಸ್ಟ್ ಬಂದೀನಿ, ಎಲ್ಲ ಕಡೆ ಹೋಗ್ಬಂದೀನಿ, ನಮ್ಗೆ ಏನು ಗೊತ್ತಿಲ್ಲ ಅಂದ್ರೆ ಬರಬೇಡ್ರಿ. ಬಾಕಿ ಯಾರು ನಮಗೆಲ್ಲ ಗೊತ್ತು, ತಾಯಿನ ಹೋಗಿ ಶರಣಾಗಿ ಬಂದೀನಿ, ನಾನು ತಾಯಿನ ಸೇವೆ ಮಾಡೋಕ್ಕೆ ಬಂದೀನಿ ಅಂತಕ್ಕಂಥ ಮಾತ್ರ ಬರ್ರಿ. ಆಮೇಲೆ ಇಲ್ಲಿ ದೇವಸ್ಥಾನ ದುಡ್ಡು ಹೆಂಗೆ ಕೇಳಲ್ಲ ನಾವು. ಇಲ್ಲಿ ಬಂದು ಜನ ಎಲ್ಲ ಕೇಳೋದು ಒಂದೇ, ಇದೇ ಫಸ್ಟ್ ಬಂದೀನಿ, ನಮಗೇನು ಗೊತ್ತೇ ಇಲ್ಲ. ಎಲ್ಲ ಗೊತ್ತಿರುತ್ತೆ, ಸುಮಾರು ಆ ಮಾಡಿರ್ತಾರೆ ಗಂಡಸರಲ್ಲಿ. ಅವು ನಮಗೆ ಎಲ್ಲ ಕಡೆ ಬಂದೀವಿ ಅಂತ ಮಾಡೋಕ್ಕೆ ಕೆಲಸ ಇರಲ್ಲ. ಮೂರನೇದು ಹೆಂಗೆ ಗೊತ್ತಾ, ನಮಗೇನು ಗೊತ್ತಿಲ್ಲ ಅಂದರೆ ಸುಮಾರು ಗೊತ್ತಿರುತ್ತಲ್ಲ. ದೇವ್ರ ಮುಂದೆ ಶರಣಾಗಿ ಗೊತ್ತಿರಬೇಕು. ದೂರದಿಂದ ಬಂದೀವಿ ಅನ್ನೋ ಬರಬೇಡಿ, ಕಾರ್ ಗೀಚಾಗತ್ತೇನೆ ಬರಬೇಡಿ, ಲೇಟ್ ಆಗತ್ತೇನೆ ಬರಬೇಡಿ. ಭಾಳ ಜನ ಬರೋದಿದೆ, ನೀನು ತುಂಬ ಹೇಳ್ತೀನಿ ಕೂತ್ಕೊಂಡ್ರೆ ಬಾನು, ಅವ್ರು ಕಥೆನೇ ಕೇಳ್ತಾರೆ, ಕತೆ ಹರಿಕತೆಯ. ನೆನ್ನೆ ನೋಡೋ ಅದೇ ಒಂದು 40 ಜನ ಬಂದಿವಿ, 20 ಜನ ಇಲ್ಲ ಕತೆ ಹೇಳಿವಿ. ಒಂದು ಅಂತರ ಫೋಟೋ ಇಲ್ಲ, ಅದು ಇನ್ನೊಂದು ಸರಿ ಬರ್ತೀವಿ ಅಂತ ಹೋದ್ರು. ಕತೆ ಕೇಳ್ಕೊಂಡು ಕತೆ ಕೇಳ್ಯಾರೋ ಸುಳ್ಳು. ಮೊಬೈಲ್ ನೋಡ್ಕೊಂಡು ಬಂದಿರ್ತಾರೆ, ಸತ್ಯ ಬರ್ಬೇಕು, ಮೊಬೈಲ್ ನೋಡ್ಕೊಂಡು ಬರಬಾರ್ದು. ಈಗ ಇಲ್ಲಿ ಹಾಕೋದೇ ಯಾರು ಬೇಡ ವೀಡಿಯೋಗಳು. ಕತೆ ಕೇಳಿದ್ರೆ ಹೆಂಗೆ ಗೊತ್ತಾ, ಹೌದಾ ಅಂತಾರೆ. ಅಡ್ಬೀಳಲ್ಲ ನೋಡು. ಒಮ್ಮೆ ಅಷ್ಟು ಕತೆ ಹೇಳಿದ್ರೆ ಒಮ್ಮೆ ಮರಣಗೋತು. ಕತೆ ಹೇಳಿದ್ರೆ ಕತೆ ಕೇಳ್ತಾರೆ ಹೊರತು ಯಾರು ಅಡ್ಬೀಳಲ್ಲ. ಕತೆ ಹೇಳ್ಕೋಬೇಡ. ದೇವಸ್ಥಾನ ಹಂಗಿದೆ, ನಮಸ್ಕಾರ ಮಾಡ್ಕೊಳ್ರಿ, ಹೋಗ್ರಿ, ಅಷ್ಟೇ ಹೇಳಿದ್ರೆ ಸಾಕು. ಜನ ತಿಳ್ಕೊಂಡ್ರೆ ದೂರ ಹೇಳೋಂಗಿಲ್ಲ. ಯೂಟ್ಯೂಬಲ್ಲ ಬೇಜಾರು ಹಾಕ್ಬಿಟ್ಟಿದ್ದೀವಿ ಅಂತ. ಆಯ್ತಾ? ಕಟ್ ಮಾಡಪ್ಪ. 2 ಗಂಡು ಮಕ್ಕಳು ಅವಲ್ಲ, ಗೊತ್ತಾಯ್ತು ಅವಳಿಗೆ ನಾನು ಯಾರು ಅಂತ. ಅಲ್ಲ ಮುದ್ದು, ಒಬ್ಬರು ಆನಂದ ಕಿತ್ಕೊಬಾರ್ದು, ಒಬ್ರಿಗೆ ಒಳ್ಳೇದು ಮಾಡ್ಬೇಕು. ಏನಲ್ಲಿ ಒಬ್ಬರನ್ನ ಕಿತ್ಕೊಂಡು ಕಳಿಸೋ ಒಳ್ಳೇದಲ್ಲ. ಏನು ಖುಷಿಯಿಂದ ಬಂದರೆ ನೋಡಿ, ಹಿಂಗೆ ಖುಷಿ ಇರಬೇಕು ಒಬ್ಬೊಬ್ಬರು. ಪಾಪ ಎಷ್ಟು ದಿನ ಪಾಪ ಇದು ಕೇಳ್ಕೊಂಡಿದ್ದಮ್ಮ, ಏನಂತ ನಾನು ಕೂಡ ಬೈಸ್ಕೊಂಡಿದ್ದೆ. ನಾನು ಬೈದಿಲ್ವಾ? ತುಂಬಾ ಹೊತ್ತು ನಿಂತಿದ್ವಿ ಇಲ್ಲಿ. ನಿಮ್ಗೆ ಗಾಯ ಆಗ್ಬಿಟ್ಟಿತ್ತು. ಅವತ್ತು ನಾವು ಇದ್ ಮಾಡಿದೋಸ್ಕರನೇ ಬಂದಿದ್ದೆ, ನೀವು ಹೋಗಿ ಬರ್ತಿರ್ಲಿಲ್ಲ. ಬರಕಲ್ ಬಂದ ನಂಗೆ ತಂದಿಯಾ ನೋಡ್ರಪ್ಪ. ಕೆಲಸ ಮುಗೀತಲ್ಲ, ಏನೂ ಇಲ್ಲ. ನಿನ್ನ ಮಗಳು ಮಾಡ್ಕೊಂತೀನಿ, ನಿನ್ನ ಮಗಳು ನಮ್ಮ ಮನೆಗೆ ಕೊಡು. ಚಿಕ್ಕ ನಿಂಗೆ ಸ್ಮಾರ್ಟ್ ಆಗಿದ್ದಾನೆ, ಚೆನ್ನಾಗಿ ಹೇಳ್ಕೊಡು ಮಾವ ಅಂತ. ಏನು ಹೇಳ್ಕೊಡ್ತೀಯ? ಮಗ ಓದ್ತಿರ್ಲಿಲ್ಲ ಅವಾಗ, 1ನೇ ಕ್ಲಾಸ್ ಇದ್ದಾಗಲಿಂದ ಆನ್ ಅಕ್ಷರನೇ ಇದು ಮಾಡತ್ತಿದ್ದು ಭಾಳ ಕಷ್ಟ ಆಗೋದು. ಇಲ್ಲಿ ಬಂದು ಕರ್ಕೊಂಡು ಹೋದ್ಮೇಲಿಂದ ಈಗ ಅವನೇ ಓದ್ತಾನೆ, ಅವನೇ ಬರ್ಕೊಳ್ತಾನೆ, ಟೆನ್ಷನ್ ಏನಿಲ್ಲ. ಈಗ ಡ್ರೈವರ್ ಕೆಲಸ ಮಾಡ್ತಾನೆ. ಗೆದ್ದೆಲ್ಲಿದೆ ತುಂಬ ಜನ ಡ್ರೈವರ್ ಕಲ್ಲೊಳ್ಳಿರೋದ ತಾನೆ ಬಡವರು, ತುಂಬ ಬಡವರಿದ್ದಾರೆ ಅಲ್ಲಿ. ತುಂಬಾನೇ ಊಟದ ವ್ಯವಸ್ಥೆ ಇದೆ ಅಂತಕ್ಕಂಥ ಇಲ್ಲ, ಆ ಥರ ಏನಿಲ್ಲ, ಎಲ್ಲ ಪರವಾಗಿಲ್ಲ, ಚೆನ್ನಾಗಿದ್ದಾರೆ. ನಾವೆಲ್ಲ ಇದ್ದು ನಂಗೆ ಅಕ್ಕಿ ಕೊಡ್ತೀನಿ ನಾನು. ಆ ಥರ ವ್ಯವಸ್ಥೆ ಇಲ್ಲ ಅಂತಕ್ಕಂಥ ಬಡವರು ಇದ್ದಾರೆ. ಈಗ ಅಪ್ಪ ಅಮ್ಮ ಸಾಕಲ್ಲ, ಮಕ್ಕಳು ಸಾಕಲ್ಲ, ಅಪ್ಪ ಅಮ್ಮ ರೋಡಿ ಬಿದ್ದಾರಿದ್ದು ನಂಗೆ ಒಂಚೂರು ನ್ಯೂಸ್ ಮುಗಿಸು. ನಾವು ಬರುವಾಗ ಅಕ್ಕಿ ಹಾಕ್ತೀನಿ ನಮಗೆ. ಈಗ ಏನು ಹೆಸರು? ಒಳ್ಳೆದಾರಿ ತಂಗಿ, ತಂಗಿ ಒಳ್ಳೆದಾರಿ ಮಗಳು. ನಿಂದೆ ಹೆಸರು? ನಮಸ್ಕಾರ, ನನ್ನ ಕೋಲಾರು, ಕೋಲಾರ. ಇಲ್ಲಿ ಬಂದು ತಾಯಿನ ಬೆಳ್ಕೊಂಡು ಹೋದ್ಮೇಲೆ ತಂಗಿಗೆ 4 ವರ್ಷದಿಂದ ಮಕ್ಕಳಿರಲಿಲ್ಲ. ತಂಗಿಗೆ ಮಗು ಆಯಿತು, ಮತ್ತು ಚಿಕ್ಕ ಮಗು ಆಗೋದಿಲ್ಲ, ಹೊಟ್ಟೆಯಲ್ಲಿ ಗಡ್ಡೆ ಇದೆ ಅಂತಂದು ಮತ್ತೆ ಬಂದು ತಾಯಿ ಹತ್ರ ಬೇಡ್ಕೊಂಡು ಅರ್ಕೆ ಹೊತ್ಕೊಂಡು ಹೋದ್ವಿ. ಚಿಕ್ಕ ಮಗು ಗಡ್ಡೆ ಎಲ್ಲ ಓಪನ್ ತೆಗೆದ್ರು, ಮತ್ತು ಹಾಸ್ಪಿಟಲ್ಲಿ ಏನಿಲ್ಲ ಪ್ರಾಬ್ಲಮ್ ಅಂತ ಹೇಳಿದ್ರು. ಈ ಚಿಕ್ಕ ಮಗು ಮದುವೆ ಆಯಿತು, ಈಗ 8 ತಿಂಗಳು ಪ್ರೆಗ್ನೆಂಟ್ ಅಪ್ಪ. ನಿಮ್ಮ ಸ್ಟೋರಿ ಏನು? ನಾವಿಬ್ರು ಮದುವೆ ಆಗ್ತಿದ್ದೀವಿ. 6 ವರ್ಷದಿಂದ. ಅವಾಗಿಂತ ನಾನು 1 ವರ್ಷ ದೊಡ್ಡವ್ರು ಚಿಕ್ಕರ್ ಬೇಡ, ಜಾತಿನೂ ಬೇಡ, ನಿಮ್ಮ ದುಡ್ಡು ಬೇಡ, ನೀವಿಬ್ರು ಒಂದಾಗಿ ನಿಂತಿರ್ತಾನೆ. ಮನೆಯಲ್ಲೆಲ್ಲ ಒಪ್ಪಿದ್ದಾರೆ, ತಾಯಿ ಹತ್ರ ಬೇಡ್ಕೊಂಡು ಹೋದ್ಮೇಲೆ ಮನೆಯವರೆಲ್ಲ ಒಪ್ಪಿ ಈಗ ಮದುವೆಗೆ 100 ಕಾಲ ಇಬ್ರು ನಗನಗ್ತಾ ಬಾಳ್ರಿ. ಮದುವೆಗೆ ಅಡ್ವಾನ್ಸ್ ಆಗಿ ವಿಶೇಷ ಮದುವೆ ದಿನದ ಶುಭಾಶಯಗಳು. ಚೆನ್ನಾಗಿ ನೋಡೋಣ. ಇಲ್ಲಿ ಜಾತಿ ಗೆಲ್ಲಲ್ಲ, ಅಪ್ಪ ಅಮ್ಮ ಇಲ್ಲ ಅಂದ ಇಲ್ಲಿ ಅಪ್ಪ ಚಿಕ್ಕಪ್ಪಲ್ಲಿ ಇವ್ರಿಗೆ ಗ್ಯಾಂಗ್. ನಿಮಗೆ ನಾನು ತಂಗಿ ಆಗಿರ್ತೀನಿ, ಬೇಕಾದ್ರೆ ಫೋನ್ ಮಾಡಿ, ನಾನು ನಂಬರ್ ಕೊಡ್ತೀನಿ, ನೀವು ಫೋನ್ ಮಾಡಿ. ಖುಷಿಯಾಗಿದೆ ಆಯ್ತಾ? ಯಾರು ಅನ್ನತ್ರಲ್ಲ ಈ ದೇಶದಲ್ಲಿ, ಯಾರು ಅನ್ನತ್ರಲ್ಲ ಈ ದೇಶದಲ್ಲಿ. ಪ್ರತಿಯೊಬ್ಬರು ಇವಳು ಮಗಳು, ತಮ್ಮ, ಅಣ್ಣ, ನೀನ್ ತಂಗಿ, ಅಲ್ಲೊಬ್ಬರು ತಂಗಿ, ಯಾರು ಅನ್ನತ್ರ. ಒಳಮೆಯ ಮಗಳು 2 ಮಕ್ಕಳು ಒಳಮೆ. ಇವನು ಯಾರು ಅನ್ನತ್ರ ಆಗಲ್ಲ. ತಾಯಿರ ಮಂಟ ಸುಮ್ಮನೆ ಯಾವನ ಸಂಬಂಧಿಕರು ಬರಲ್ಲ, ಅವ್ನು ಬರೋ ತಲೆಗೆ ಬರೋರೆ ಅಣ್ಣ ತಮ್ಮಗಳು, ಕರಿಯರ ನೆಂಟರು ಅನ್ಕೊಂಡ್ಬಿಡ್ಬೇಕು. ನಂಗೆ ತುಂಬ ಜನ ಅಣ್ಣ ತಮ್ಮಗಳು, ತುಂಬ ಜನ ನೆಂಟರಿದ್ದಾರೆ.
ದುಡ್ಡು ಸಿಕ್ಕಲ್ಲ. ಈಗ ಉದಾಹರಣೆ ಯಾರೋ ಬಂದೇ ಅಂತ ನಾ ಅಲ್ಲಿದ್ದೆ, ಇದು ಅಲ್ಲಿ ನತ್ತ ಬಂತು ಇನ್ನಲ್ಲ ಅವಳು ಇನ್ನೂ ನಾವು ನೋಡಿ ಕೈಯಲ್ಲಿ ಮಗುವಿನ ಸಂತೋಷ ಅಲ್ಲ ಅವಳಿಗೆ, ನಾನು ನೋಡಿ ಸಂತೋಷ. ಸಾಧನೆ ಮಾಡೋದು ದುಡ್ಡುಗೋಸ್ಕರ ಅಲ್ಲ. ನೆನ್ನೆ ಡೌಟು ಗುರುಗಳಿರೋದು ಅಂದ್ರು, ಅದಕ್ಕೆ ಸಿಕ್ಬಿಟ್ರಲ್ಲ ಖುಷಿ ಆಗೋಯ್ತು ಅವ್ರಿಗೆ. ಇರ್ತಾರೆ ಗುರುಗಳು. ನಿಮ್ಮ ಮದುವೆ ಎಲ್ಲೂ ಮಾಡ್ಕೊಳಕ್ಕೆ ಅಲ್ಲಿ ಇಬ್ರು ಬರ್ರಿ, ಇಲ್ಲೇ ಮದುವೆ ಮಾಡ್ತೀನಿ. ಅದೇ ಅಣ್ಣಗೆ ಹೇಳ್ಬಿಟ್ಟು ಹೋಗಿದ್ದೀನಿ. ಆಧಾರ್ ಕಾರ್ಡ್ ತೊಗೊಂಡು ಇಬ್ರು ಬನ್ನಿ, ಊಟ ವ್ಯವಸ್ಥೆ ಮಾಡಿಸಿ ಮದುವೆ ಮಾಡ್ತೀವಿ. ಊಟ ವ್ಯವಸ್ಥೆ ಮಾಡ್ಸಕ್ಕೆ ನಮ್ಮ ಭಕ್ತರಿದ್ದಾರೆ, ನಮ್ಮ ಅಂದಾಜಿದ್ದಾರೆ, ನಮ್ಮ ಜೀವಕ್ಕೆ ಕೂಡ ಭಕ್ತರನ್ನೇ ಭಗವಂತ ಅಂತಾರೆ. ಭಕ್ತರಿಲ್ಲದೆ ಏನು ಮಾಡೋಕ್ಕಾಗಲ್ಲ. ಭಕ್ತರು ಒಂದು ಭಾಗ ದೇವರು, ದೇವರು ಒಂದು ಭಾಗ ದೇವರು. ಕೆಲವೊಂದು ಭಕ್ತಿ ಎಲ್ಲರಿಗೂ ಬೈತೀವಿ, ಬೈಲೇಬೇಕು, ಅದು ಎಲ್ಲರಿಗೂ ಬೇಯಲ್ಲ. ಭಕ್ತರಿದ್ದೆ ನಮಗಿದ್ದಾರೆ, ನಮ್ಮಂತ ನಮ್ಮ ಭಕ್ತಿ ಕೂಡ ಪುಣ್ಯಾಕಿದ್ದಾರೆ. ಬೇಜ ಈ ಲೈವಲ್ಲಿ ಹಾಕಿರೋಂಥ ನಿಮ್ಮ ಮದುವೆ ಬರೋದು ಎಷ್ಟು ಜನ ಇದ್ದಾರೆ. ನಿಂಗೆ ಬರೀ ಊಟ ಹಾಕೋಕೆ ಆಸೆ ಬರ್ತಾರೆ. ಅವ್ನ ತಂಗಿ ಇಲ್ಲೇ ಬರ್ತಾರೆ, ಅಡ್ವಾನ್ಸ್ ಬರ್ತೀನಿ ನಿಮಗೆ. ನಮ್ಮ ಅಣ್ಣ ಬರ್ತಾನೆ ಸರ್ ಮದುವೆಗೆ, ಎಲ್ಲೂ ಆಗಿಲ್ಲ, ಇಲ್ಲೇ ಬಂದು ಚಪ್ರಾಕಿ ಮಾಡಿಸಿ ಇಲ್ಲೇ ಬರೋಣ. ಇಲ್ಲಿ ಚಪ್ರಾಕಿ ಇಲ್ಲೇ ಮದುವೆ ಮಾಡ್ತೀನಿ. ತಮ್ಮ ನೋಡಿಲ್ಲ ಇಲ್ಲಿ ಚಪ್ರಾಕಿ, ತಮ್ಮ ಇಡೀ ಜನಕ್ಕೆಲ್ಲ ಓಡಾಡ್ಸಿದ್ದು ನಾವು. ಕರೆದಿರಲಿಲ್ಲ ಬರೋರಿಗೆ, ಕರೆದಿರಿಂದ ರಶ್ ಇರೋದು, ಕರೆದೇ ಬಂದಿದ್ದು. ನಿಮ್ಮ ಮದುವೆ ಯಾರು ಮಾಡಿಸಿಲ್ಲ ಅಂತ ಇಬ್ರು ಬನ್ನಿ, ಒಪ್ಪಿದ್ದಾರೆ, ಮಾಡಿಸ್ತಾರೆ. ಅವ್ರು ಕರ್ಕೊಂಡೇ ಬನ್ನಿ. ಎಲ್ಲಾನು ಕರ್ಕೊಂಡು ನಿಮ್ಮ ಊಟದ ನೆಪದಲ್ಲಿ 4 ಜನಕ್ಕೆ ಅನ್ನ ಹಾಕೋಣ. ನಿಮ್ಮ ಊಟ ನಿಮ್ಮ ಮದುವೆ ನೆಪ ಮಾಡ್ಕೊಂಡು 4 ಜನಕ್ಕೆ ಅನ್ನ ಕೂಡ ಅದೃಷ್ಟ ಸಿಗುತ್ತೆ. ಖಂಡಿತ ಮಾವನ ನೋಡ್ರಿ ಆರಾಮ್ ಹೋಗಿ.